ಸಿಂಪತಿ ಅನ್ನುವಂಥದ್ದು 1 ಅಥವಾ 2 ಜೀವನ ಮಾತ್ರ. ನಮ್ಮ ಹಾರ್ಡ್ ವರ್ಕ್ ಉಂಟಲ್ಲ ಲೈಫ್ ಲಾಂಗ್ ಇರುತ್ತೆ. ನಮಗೆ ಸುಮ್ಮನೆ ಇರಲಿಕ್ಕೆ ಮನಸ್ಸಿಲ್ಲ. ಆ ಕಾರಣಕ್ಕೆ ನಾವಿಬ್ಬರು ಕೂಡ ಏನಾದರೂ ಮಾಡಬೇಕಂತ ಕೆಲದಿಂದ ಕಲಿತದ್ದು ಸರ್ ನಾವು. ಈ ಇಬ್ರು ಇವರಿಗೆ ಇಲ್ಲೊಂದು ಸ್ಟಾಲು ಅಥವಾ ಒಂದು ಅವಕಾಶ ಮಾಡಿಕೊಡೋದು ಮಾತ್ರ ಅಲ್ಲ, ಒಂದು ಇವರಿಗೆ ಬೇಕಾದ ರೀತಿಯ ಒಂದು ಪ್ಲಾಟ್ಫಾರ್ಮ್ ಅನ್ನು ಮಾಡಿ ವೇದಿಕೆಯನ್ನು ರಚಿಸಿಕೊಟ್ಟಿರೋದು ಒಂದನೇದಾದ್ರೆ, ಮತ್ತೆ ಇವರಿಗೆ ಇಬ್ರು ಹುಡುಗರನ್ನ, ಒಂದು ಯುವಕರನ್ನ ಯಾವತ್ತೂ ಇವ್ರ ಜೊತೆಗೇ ಇರಬೇಕೆನ್ನುವ ರೀತಿ ಸ್ವತಃ ನಮ್ಮ ಡಾಕ್ಟರ್ ನಾಡೋಜ ಜಿ ಶಂಕರ್ ಅವರೇ ಇವರ ಒಂದು ವೈಯಕ್ತಿಕ ಒಂದು ಕೇರನ್ನ ತಗೊಳ್ತಾ ಇರುವಂಥದ್ದು. ಅವ್ರು ಬಂದ್ರ ಹೋದ್ರ, ಹೇಗಿದ್ದಾರೆ, ಅವರಿಗೆಲ್ಲ ವ್ಯವಸ್ಥೆ ಆಗ್ತಾ ಇದೆಯಾ ಇಲ್ವಾ, ಯತೀಶ್ ಕಿದಿಯೂರ್ ಅವರ ಹತ್ರ ಪ್ರತಿದಿನ ಎನ್ನುವ ರೀತಿ ಕೇಳಿಕೊಂಡು, ಇದು ನಮಗೆ ನಿಜಕ್ಕೂ ಸ್ಫೂರ್ತಿ ಆಗೋದು, ಇದು ನಿಜಕ್ಕೂ ನಮಗೆ ಹೆಮ್ಮೆ ಆಗೋದು. ಒಳ್ಳೆ ರೀತಿಯಲ್ಲಿ ಅವರಿಗೆ ಒಂದು ಅವಕಾಶ ಕೊಡಲಿಕ್ಕೆ, ಅವರನ್ನು ಪ್ರೋತ್ಸಾಹಿಸಲಿಕ್ಕೆ ಆ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೀವಿ. ಖಂಡಿತ ವಸ್ತು ಪ್ರದರ್ಶನದಲ್ಲಿ ಅದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ದುರ್ಗಾದೇವಿಯ ಆಶೀರ್ವಾದವನ್ನು ಪಡೀತಾ ನಾನು ಈಗ ಉಚ್ಚಿಲ ದಸರಾದ ಒಂದು ವಿಶೇಷ ಚೇತನರ ಕಲಾಕೃತಿ ಶ್ರೀ ಗಣೇಶ್ ಪಂಜುಮಾರ್ ಮತ್ತು ಸುಮಾ ಪಂಜುಮಾರ್ ಅವರ ಈ ನಮ್ಮ ಕಲಾಕೃತಿಗಳ ಈ ಮಳಿಗೆಯ ಮುಂದೆ ಇದ್ದೇನೆ. ಉಚ್ಚಿಲ ದಸರಾಕ್ಕೆ ಬಂದು ಈಗ ನಿಮ್ಮ 2ನೇ ದಿನ. ನಿಮ್ಗೆ ಏನು ಅನ್ನಿಸ್ತದೆ, ಇಲ್ಲಿ ಜನ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ? ನಿಮ್ಮ ಈ ಒಂದು ಕಲೆಗೆ ಪ್ರೋತ್ಸಾಹದ ದೃಷ್ಟಿಯಲ್ಲಿ ಈ ಒಂದು ಉಚ್ಚಿಲ ದಸರಾದ ವಸ್ತು ಪ್ರದರ್ಶನ ಯಾವ ರೀತಿಯಾಗಿ ನಿಮಗೆ ಸಪೋರ್ಟ್ ಆಗ್ತಾ ಉಂಟು? ತುಂಬ ಅತ್ಯದ್ಭುತವಾಗಿದೆ ಸರ್. ನಿನ್ನೆ ಫಸ್ಟ್ ದಿವಸನೇ ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ನನ್ನ ತಮ್ಮೆಯ ಗೊಂಬೆಗಳೆಲ್ಲ ಸೋಲ್ಡ್ ಔಟ್ ಆಗಿದೆ. ಈಗ ನನ್ನದು ಕೂಡ ನಿನ್ನೆ 10ರ ತನಕ ಪೇಂಟ್ ಹೋಗ್ಬಿಟ್ಟಿದೆ. ಈಗ ಇವತ್ತು 3 ಹೋಯ್ತು. ಭಾರಿ ಖುಷಿ ಉಂಟು ಸರ್. ಜನಗಳು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೋಲ್ಡ್ ಔಟ್ ಆಗಿದೆ ಅನ್ನೋದು ಅವ್ರು ಕೆಲವರಿಗೆ ಬೇಸರವೂ ಕೂಡ. ಆದ್ರೆ ಬೇಸರ ಪಡಬೇಕಾಗಿಲ್ಲ, ಯಾಕಂತೇಳಿ ನಿಮ್ಮ ನಂಬರ್ ಅನ್ನ ತಕೊಂಡು ನವರಾತ್ರಿ ಮುಗ್ದ ಮೇಲೆ ನೀವು ಮನೆಯಲ್ಲೇ ಕೂತು ಮಾಡಿ ಮತ್ತೆ ಕಳಿಸ್ಕೊಡ್ತೀರಿ ಅಲ್ವಾ? ಇಷ್ಟು ಎಲ್ಲ ಸೋಲ್ಡ್ ಔಟ್ ಆಗಿದ್ದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಜಾಸ್ತಿ ಮಾಡ್ಬೇಕು ಅಂತ ಒಂದು ಸ್ವಲ್ಪ ಹುಮ್ಮಸ್ ಬರ್ತಾ ಇದೆ ಅಂತ. ಜನ ಇಲ್ಲಿ ಬಂದು ಏನೇನೆಲ್ಲ ಹೇಳ್ತಾರೆ, ನಿಮ್ಮ ಚಿತ್ರಗಳನ್ನು ನೋಡಿ ಏನ್ ಹೇಳ್ತಾರೆ? ತುಂಬಾ ಚಂದ ಆಗಿದೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲ ಹೇಳ್ತಾರೆ. ಆಗ ತುಂಬಾ ಖುಷಿ ಆಗುತ್ತೆ ನನಗೆ. ಗಣೇಶ್ ಪಂಜುಮಾರ್ ಅವರಿಗೆ ಒಂದು ವಿಶೇಷವಾದಂತಹ ಹೆಮ್ಮೆ ಏನು ಅಂತ ಹೇಳಿದ್ರೆ, ಅವರ ಹಿಂದೆ ಇರುವಂತಹ ಬುದ್ಧ ಈವರೆಗೆ ಅವರು ರಚಿಸಿರುವಂತಹ ಕಲಾಕೃತಿಗಳಲ್ಲೇ ಅತ್ಯಂತ ಎತ್ತರ ಅಥವಾ ದೊಡ್ಡ ಇದು ಅಂತ. ತನಗಿಂತನೂ ಎತ್ತರವಾದದ್ದನ್ನು ತಾನು ಮಾಡಿದೆ ಎನ್ನುವಂತ ಒಂದು ಖುಷಿ ಹೇಳ್ಬೇಕು ಸರ್ ಅದರ ಬಗ್ಗೆ. ನಾನಂದ್ರೆ ದೊಡ್ಡ ಬುದ್ಧ ಮಾಡಿದ್ದು ಇಷ್ಟರವರೆಗೂ ಪೇಂಟಿಂಗಲ್ಲೇ, ಅಂದರೆ ನಾನು 700+ ಡ್ರಾಯಿಂಗ್ ಮಾಡಿದ್ದೇನೆ. ಇದೇ ಅತ್ಯಂತ ದೊಡ್ಡ ಪೇಂಟಿಂಗ್ ಸರ್ ನಂದು. ಅಂದರೆ ನನ್ನ ಕೈಯೆಲ್ಲ ಮೇಲೆ ಹೋಗುವುದಿಲ್ಲ, ಅದಕ್ಕೆ ನಾನು ಅರ್ಧ ಮಲಗಿಸಿ ಎಲ್ಲ ಮಾಡಿದ್ದೆ ಸರ್ ಚಿತ್ರ. ಇದನ್ನು ನೋಡುವಾಗ ಭಾರಿ ಖುಷಿ ಆಗ್ತಾ ಉಂಟು. ಕೆಲವೊಂದು ಸೋಲ್ಡ್ ಔಟ್ ಆಗಿರೋದ್ರಿಂದ ಅವರಿಗೂ ಬೇಜಾರಾಗಿ ನಂಬರನ್ನು ತಗೊಂಡು ಹೋಗಿ ನೆಕ್ಸ್ಟಿಗೆ ಆರ್ಡ್ರನ್ನು ಕೊಟ್ಟರು ಕೂಡ ಹೋಗ್ತಾ ಇದ್ದಾರೆ. ನೀವು ಕೂಡ ಇವರಿಗೆ ನಿಮಗೆ ಇಲ್ಲಿ ಇರುವಂಥದ್ದನ್ನು ಕೊಂಡುಕೊಳ್ಳಬಹುದು, ಅಥವಾ ಇಲ್ಲ ಅಂದರೆ ಅವರ ನಂಬರನ್ನು ತಗೊಂಡು ಆರ್ಡ್ರು ಕೊಟ್ಟು ಮುಂದೆ ಈ ನಮ್ಮ ನವರಾತ್ರಿ ಮುಗಿದ ಮೇಲೆ ನೀವು ಈ ನಮ್ಮ ಕಲಾಕೃತಿಗಳೆಲ್ಲವನ್ನು ಕೂಡ ಅವರಿಂದ ಖರೀದಿಸ್ಬೋದು ಅಂತ ಹೇಳ್ತಾ ನಮಸ್ಕಾರ.